ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕಲವತಿ ಕುಮಾರ್ಸ್ ಕಿಚನ್. ಇನ್ಸ್ಟೆಂಟಾಗಿ ಮನೇಲಿರೋ ಸಾಮಗ್ರಿಗಳೇ ಒಂದು ಕಬಾಬ್ ಪೌಡ್ರು ಹೇಗೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಬಂದು ಮೇಯ್ನಾಗಿ ನಮಗೆ ಮೆಜರ್ಮೆಂಟ್ ಯಾವ ಮೆಜರ್ಮೆಂಟಲ್ಲಿ ತೊಗೊತೀರೋ ಅದೇ ಮೆಜರ್ಮೆಂಟಲ್ಲಿ ಎಲ್ಲ ಸಾಮಗ್ರಿಗಳು ತೊಗೊಬೇಕಾಗುತ್ತೆ. ಈ ಕಪ್ ಸ್ಮಾಲ್ ಕಪ್ ಕಾಲು ಕಪ್ದು ಇದು ಕಾಲು ಕಪ್ ಮೆಜರ್ಮೆಂಟ್ ಮೆಜರ್ದಲ್ಲಿ ತೊಗೊಂಡಿದ್ದೀನಿ. ಈ ಕಪ್ ಮೆಜರ್ಮೆಂಟಲ್ಲಿ 1 ಕಪ್ ಆಗೋಷ್ಟು ನಾನು ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ. 1 ಕಪ್ ಆಗೋಷ್ಟು ಅಕ್ಕಿ ಹಿಟ್ಟು, ಕಾಲು ಕಪ್ಪು ಕಾಳು ಮೆಣಸಿನ ಪುಡಿ ಮತ್ತು ಕಾಲು ಕಪ್ ಜೀರಿಗೆ ಪುಡಿ, ಕಾಲು ಕಪ್ ಗರಂ ಮಸಾಲ, 1 ಕಪ್ ಆಗೋಷ್ಟು ಚಿಲ್ಲಿ ಪೌಡ್ರ್ ತೊಗೊಂಡಿದ್ದೀನಿ. ಇದು ಬಾಡಿಗೆ ಮೆಣಸಿನ್ಕಾಯಿ ಮತ್ತು ನಾರ್ಮಲ್ ಮೆಣಸಿನ್ಕಾಯಿ ಮಿಕ್ಸ್ ಆಗಿರೋದು. ನಿಮ್ಗೆ ಬಣ್ಣ ಬೇಕು ಅಂದರೆ ಒಂದು ಅರ್ಧ ಕಪ್ ಆಗೋಷ್ಟು ನೀವು ಬಾಡಿಗೆ ಮೆಣಸಿನ್ಕಾಯಿ ಪುಡಿ ಸೇರಿಸ್ಬೋದು. ಇದು ಟೋಟಲ್ 1 ಕಪ್ ಇದೆ. ಅರ್ಧ ಕಪ್ ಆಗೋಷ್ಟು ನಾನು ಧನಿಯಾ ಪೌಡ್ರ್ ತೊಗೊಂಡಿದ್ದೀನಿ. 1 ಸ್ಪೂನ್ ಆಗೋಷ್ಟು ಉಪ್ಪು ಬೇಕಾಗುತ್ತೆ ಮತ್ತು ಸ್ವಲ್ಪ ಅರಿಶಿನ ಬೇಕಾಗುತ್ತೆ. ಸ್ವಲ್ಪ ಒಣಗಿರೋ ಕರಿಬೇವು ಎಲೆ ತೊಗೊಂಡಿದ್ದೀನಿ. ಇಷ್ಟನ್ನು ನಾವು ಹಾಗೇ ಮಿಕ್ಸ್ ಮಾಡ್ಕೊಬೋದು. ಇಲ್ಲಾಂದರೆ ನೀವು ಮಿಕ್ಸಿಗೆ ಹಾಕ್ಕೊಂಡು ಮಿಕ್ಸಿನಲ್ಲಾದರೆ ನೀಟಾಗಿ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಈಗ ಹೇಗೆ ಮಾಡೋದಂತ ನೋಡೋಣ. ಮೊದಲಿಗೆ ಜಾರ್ ತೊಗೊಂಡು ನಾನು ಕರಿಬೇವು ಡ್ರೈ ತೊಗೊಂಡಿದ್ದೀನಿ. ನೀವು ಬೇಕು ಅಂತ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ನಾನು ಸ್ವಲ್ಪ ಇದನ್ನು ಕೈಯಲ್ಲೇ ಕ್ರಶ್ ಮಾಡ್ತೀನಿ. ಸ್ವಲ್ಪ ಕ್ವಾಂಟಿಟಿ ಇರೋದ್ರಿಂದ ಮಿಕ್ಸಿನಲ್ಲಿ ಇದು ಬ್ಲೆಂಡ್ ಆಗೋಲ್ಲ. ಫ್ರೆಂಡ್ಸ್, ಕರಿಬೇವಿನ ಸೊಪ್ಪು ಹಾಕಿದ್ದೀನಿ. ನೀವು ಬೇಕು ಅಂದರೆ ಡ್ರೈ ಬೇಡ ಅಂದರೆ ನೀವು ಮಿಕ್ಸ್ ಮಾಡ್ತಿರಲ್ಲ ಕಬಾಬು ಅಥವಾ ಪನ್ನೀರಲ್ಲಿ ಮತ್ತು ಪೊಟ್ಯಾಟೋನಲ್ಲಿ ಮಾಡಿದಾಗ ನೀವು ಹಸಿ ಕರಿಬೇವಿನ ಸೊಪ್ಪು ಕಟ್ ಮಾಡಿನೂ ಹಾಕ್ಕೊಬೋದು. ನಾನು ಒಂದು ಸ್ವಲ್ಪ ಒಣಗಿದೆ ಹಾಕ್ತಾಯಿದ್ದೀನಿ. ನಮ್ಮ ಮನೇಲಿ ಎಲ್ಲ ಇರುತ್ತೆ. ನಾವು ಕಾರ್ನ್ಫ್ಲೋರ್ ಒಂದು ತಂದು ಇಟ್ಕೊಬೇಕಾಗುತ್ತೆ. ಅಂಗಡಿನಲ್ಲಿ ಸ್ವಲ್ಪ ಪ್ಯಾಕೆಟ್ ತಂದು ನಾವು ಮಾಡೋಬೋದು. ಈ ಥರ ಒಂದು ಸತಿ ನಾವು ಮಾಡಿ ಇಟ್ಕೊಬೇಕು. ನಮಗೆ ಎಲ್ಲಕ್ಕೂ ಯೂಸ್ ಮಾಡ್ಕೊಬೋದು. ಉಪ್ಪು ರುಚಿಗೆ ನೋಡಿ ತೊಗೊಳ್ಳಿ. ನಾನು 1 ಸ್ಪೂನ್ ತೊಗೊಂಡಿದ್ದೀನಿ. ಖಾರದ ಪುಡಿ ಇದು ಮನೆಯದೇ ಆಗಿರೋದ್ರಿಂದ 1 ಕಪ್ಪು ಮತ್ತು ಗರಂ ಮಸಾಲ ಕಾಲು ಕಪ್ಪು, ಗರಂ ಮಸಾಲ, ಕಾಳು ಮೆಣಸಿನ ಪುಡಿ ಮತ್ತು ಜೀರಿಗೆ ಪುಡಿ ಕಾಲು ಕಪ್ ತೊಗೊಂಡಿದ್ದೀನಿ. ನಾನು ಧನಿಯಾ ಪುಡಿ ಅರ್ಧ ಕಪ್ ತೊಗೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ಅರಿಶಿನ ಒಂದು ಕಾಲು ಟೀ ಸ್ಪೂನ್ಗೆ ನಾನು ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ. ಇಷ್ಟನ್ನು ನಾವು ಕೈಲೂ ಮಿಕ್ಸ್ ಮಾಡ್ಬೋದು, ಇಲ್ಲ ನಾವು ಮಿಕ್ಸಿಗೆ ಹಾಕ್ಬಿಟ್ರೆ ನೀಟಾಗಿ ನಮಗೆ ಮಿಕ್ಸ್ ಆಗುತ್ತೆ. ಸೇಮ್ ಅಂಗಡಿನಲ್ಲಿ ಬರುತ್ತಲ್ಲ ಅದೇ ಥರ ಕಬಾಬ್ ಪೌಡ್ರ್ ನಮಗೆ ಸಿಗುತ್ತೆ. ಬಟ್ ಫ್ರೆಂಡ್ಸ್, ಆಗಿದೆ ನೋಡಿ. ಸೇಮ್ ಅಂಗಡಿನಲ್ಲಿ ನಾವು ಪ್ಯಾಕೆಟಲ್ಲಿ ಬರುತ್ತಲ್ಲ ತೇಜುನಲ್ಲಿ ಅದೇ ಥರ ಬಂದಿದೆ ನೋಡಿ. ಇಷ್ಟು ಮಾಡಿಕೊಂಡ್ರೆ ನೀವು ಆರಾಮಾಗಿ ಮನೇಲಿ ಇನ್ಸ್ಟೆಂಟಾಗಿ ದಿಢೀರ ಒಂದ್ಸತಿ ನೀವು ಮಾಡಿ ಒಂದು ಏರ್ ಕಂಟೈನರ್ ಬಾಕ್ಸಲ್ಲಿ ಹಾಕಿಟ್ಕೊಂಡ್ಬಿಟ್ರೆ ಎಮರ್ಜೆನ್ಸಿಗೆ ಪನ್ನೀರು, ಮಶ್ರೂಮು, ಆಲೂಗಡ್ಡೆ ಮತ್ತು ಫಿಶ್ಗೆ ಮತ್ತು ಚಿಕನ್ಗೆ ಎಲ್ಲಕ್ಕೂ ಸೂಟ್ ಆಗುತ್ತೆ ನೋಡಿ. ಈಸಿಯಾಗಿ ಇನ್ಸ್ಟೆಂಟಾಗಿ ಒಂದು ಮನೇಲೆ ಹೋಮ್ ಮೇಡು ಕಬಾಬ್ ಪೌಡ್ರು ರೆಡಿಯಾಗಿದೆ ನೋಡಿ. ನೀವು ಒಂದ್ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ನೋಡಿ ಫ್ರೆಂಡ್ಸ್, ಹೋಮ್ ಮೇಡು ಕಬಾಬ್ ಪೌಡರ್ ಯೂಸ್ ಮಾಡ್ಕೊಂಡು ನಾನು ಆಲೂ ಕಬಾಬ್ ಮಾಡ್ತಾಯಿದ್ದೀನಿ. ಇದು ಸುಮಾರು ಒಂದು ದೊಡ್ಡ ಸೈಜ್ ಒಂದು ಪೊಟ್ಯಾಟೊ ತೊಗೊಂಡು ಸಿಪ್ಪೆ ತೆಗೆದು ನಾನು ಮುಕ್ಕಾಲು ಭಾಗ ಬೇಯಿಸಿ ಸೋರ್ಸಿ ಇಟ್ಕೊಂಡಿದ್ದೀನಿ. ಈಗ ಹೇಗೆ ಮಾಡೋದನ್ನು ನೋಡೋಣ. ಮನೆಯಿಂದ ಹೋಮ್ ಮೇಡು ಪೌಡ್ರ್ ಯೂಸ್ ಮಾಡಿಕೊಂಡು 2 ಸ್ಪೂನ್ ಆಗೋಷ್ಟು ನಾನು ಕಬಾಬ್ ಪೌಡ್ರ್ ತೊಗೊತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಅರ್ಧ ಸ್ಪೂನ್ ತೊಗೊತಾ ಇದ್ದೀನಿ. ಉಪ್ಪೇನು ಬೇಡ, ಉಪ್ಪು ಖಾರ ಎಲ್ಲ ಹಾಕಿರೋದ್ರಿಂದ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಸ್ವಲ್ಪ ಎಣ್ಣೆ ಅಥವಾ ನೀರು ಹಾಕ್ಕೊಬೋದು. ನಾನು ಒಂದು ಅರ್ಧ ಸ್ಪೂನ್ ಎಣ್ಣೆ ಹಾಕಿ ಬ್ಯಾಟರ್ ಮಿಕ್ಸ್ ಮಾಡ್ಕೊತೀನಿ. ಇದು ಫ್ರೆಂಡ್ಸ್, ಸ್ವಲ್ಪ ನೀರು ಹಾಕ್ಕೊಂಡು ನಾನು ಕಲಸಿಟ್ಕೊಂಡಿದ್ದೀನಿ ನೋಡಿ. ಈ ಅದಕ್ಕೆ ಕಲಿಸ್ಕೊಂಡ್ರೆ ಸಾಕು. ನೀವು ಉಪ್ಪು ಬೇಕು ಅಂದರೆ ನೀವು ನೋಡಿ ಹಾಕ್ಕೊಳ್ಳಿ. ನಾನು ಉಪ್ಪೇನು ಸೇರಿಸ್ತಾ ಇಲ್ಲ. ಬರೀ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹೋಮ್ ಮೇಡು ಕಬಾಬ್ ಪೌಡರು, ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಎಣ್ಣೆ ಮತ್ತು ಒಂಚೂರು ನೀರು ಹಾಕ್ಕೊಂಡು ನಾನು ಈ ಥರ ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ಮಿಕ್ಸ್ ಮಾಡಿ ಹಂಗೆ ತಕ್ಷಣ ನೀವು ಎಣ್ಣೆನಲ್ಲಿ ಕರ್ಕೊಬೋದು. ಇವಾಗ ಎಣ್ಣೆ ಕಾಯಕ್ಕೆ ಇಟ್ಕೊಂಬಿಡೋಣ ಡೀಪ್ ಫ್ರೈಗೆ. ಈ ಪುಡಿ ಯೂಸ್ ಮಾಡ್ಕೊಂಡು ನೀವು ಮೊಟ್ಟೆ, ಶುಂಠಿ ಬೆಳ್ಳುಳ್ಳಿ ಪೌಡ್ರ್ ಹಾಕ್ಕೊಂಡು ನೀವು ಚಿಕನ್ ಮಾಡ್ಕೊಬೋದು, ಪನ್ನೀರ್ ಮಾಡ್ಕೊಬೋದು, ನೀವು ಮಶ್ರೂಮು ಮಾಡ್ಕೊಬೋದು. ಅದು ಚೆನ್ನಾಗಿರುತ್ತೆ. ಎಣ್ಣೆ ಕಾಯಕ್ಕೆ ಬಿಡೋಣ. ಫ್ರೆಂಡ್ಸ್, ಎಣ್ಣೆ ಚೆನ್ನಾಗಿ ಕಾದಿದೆ. ಚೆನ್ನಾಗಿ ಎಣ್ಣೆ ಕಾಯಿಸ್ಕೊಂಡು ನಾವು ಮೀಡಿಯಮ್ ಫ್ಲೇಮ್ಗೆ ಇಟ್ಕೊಬೇಕಾಗುತ್ತೆ. ಈಗ ನಾವು ಹೋಮ್ ಮೇಡು ಕಬಾಬ್ ಪೌಡ್ರ್ ಯೂಸ್ ಮಾಡಿದ್ರಲ್ಲ ಅದನ್ನು ಒಂದೊಂದೇ ನಾವು ಎಣ್ಣೆಯಲ್ಲಿ ಇಟ್ಕೊಳ್ಳೋಣ. ಮೀಡಿಯಮ್ ಫ್ಲೇಮಲ್ಲೇ ಸ್ವಲ್ಪ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ. ಸೂಪರಾಗಿರುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ ಫ್ರೆಂಡ್ಸ್. ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ.
ಬಿಟ್ಕೊಳೋದೆಲ್ಲ ಏನಿಲ್ಲ. ಈ ಮೆಥಡಲ್ಲಿ ಪುಡಿ ಮಾಡಿ ನೋಡಿ ಈ ಥರ ನೀವು 2 ಸತಿ ಡಬಲ್ ಫ್ರೈ ಮಾಡಿದ್ರೆ ಇನ್ನೂ ನಮಗೆ ಕ್ರಿಸ್ಪಿ ಬರುತ್ತೆ. ನಾನು 2 ಸತಿ ಫ್ರೈ ಮಾಡ್ಕೊಳ್ತೀನಿ, ಅವಾಗ ನಮಗೆ ಕ್ರಿಸ್ಪಿ ಸಿಗುತ್ತೆ. ನೋಡಿ 1-2 ಇಂದ 3 ನಿಮಿಷ ನಾವು ಹೈ ಫ್ಲೇಮ್ ಬೇಡ, ಚೆನ್ನಾಗಿ ಎಣ್ಣೆ ಕಾಯಿಸ್ಕೊಂಡು ಮೀಡಿಯಮ್ ಫ್ಲೇಮಲ್ಲೇ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ. ಇದನ್ನು ಮತ್ತೆ ನಾನು 2 ಸತಿ 2 ಬ್ಯಾಚ್ ಥರ ಫ್ರೈ ಮಾಡ್ಕೊತೀನಿ, ಅವಾಗ ನಮಗೆ ಕ್ರಿಸ್ಪಿಯಾಗಿ ಸಿಗುತ್ತೆ. ಟಿಶ್ಯೂ ಪೇಪರ್ನೆಲ್ಲ ಹಾಕ್ಬಿಡೋಣ. ಇನ್ನೊಂದು ಬ್ಯಾಚ್ ಹಾಕ್ತಾಯಿದ್ದೀನಿ ಈಗ. ಈ ಥರ ಒಂದು ಪೌಡ್ರ್ ಇಟ್ಕೊಂಬಿಟ್ರೆ ನಾವು 3-4 ಥರ ಮಾಡ್ಕೊಬೋದು ನೀವು. ಫ್ರೆಂಡ್ಸ್ 2ನೇ ಬ್ಯಾಚ್ ಹಾಕಿದ್ನಲ್ವ ನಾನು ಪೊಟ್ಯಾಟೊ, ಅದನ್ನು ನಾನು ತೆಗಿತಾ ಇದ್ದೀನಿ. ನಾನು ಮತ್ತೆ ಇನ್ನೊಂದು ಸತಿ 2ನೇ ಸತಿಗೆ ನಾನು ಮತ್ತೆ ಡೀಪ್ ಫ್ರೈ ಮಾಡ್ಕೊತೀನಿ. ನಮಗೆ ಕ್ರಿಸ್ಪಿನೆಸ್ ಬೇಕು ಅಂದರೆ 2 ಸತಿ ನಾವು ಡೀಪ್ ಫ್ರೈ ಮಾಡ್ಕೊಬೇಕಾಗುತ್ತೆ. ಇದೊಂದು ಪ್ಲೇಟ್ನ ಸೇರಿಸ್ಕೊತೀನಿ. ಇವಾಗ ನಾನು ಮೊದಲು ಮಾಡ್ಕೊಂಡಿದ್ನಲ್ಲ ಅದನ್ನು ನಾನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತೀನಿ. ಫಸ್ಟ್ ನಾನು ತೆಗೆದಿಟ್ಕೊಂಡಿದ್ದಲ್ಲ ಅದನ್ನು ನಾನು ಫ್ರೈ ಮಾಡ್ಕೊತೀನಿ. ಅವು ನಮಗೆ ಕ್ರಿಸ್ಪಿನೆಸ್ಸು ಚೆನ್ನಾಗಿ ಸಿಗುತ್ತೆ. ಅದರಿಂದ ನಾನು 2 ಸತಿ ನಾನು ಡೀಪ್ ಫ್ರೈ ಮಾಡ್ಕೊತೀನಿ. ಫ್ರೆಂಡ್ಸ್ ರೆಡಿ ಆಯಿತು. ನಾನು 2 ಸತಿ ಡೀಪ್ ಫ್ರೈ ಮಾಡಿಕೊಂಡೆ, ಕ್ರಿಸ್ಪಿಯಾಗಿ ರೆಡಿಯಾಗಿದೆ. ಹೋಮ್ ಮೇಡು ಕಬಾಬ್ ಪೌಡ್ರ್ ಯೂಸ್ ಮಾಡ್ಕೊಂಡು ನಾನು ಒಂದು ಆಲೂ ಕಬಾಬ್ ಮಾಡಿದ್ದೀನಿ. ಇದೇ ಮೆಥಡಲ್ಲಿ ನೀವು ಮಾಡ್ಕೊಬೋದು. ಒಂದು ಟಿಶ್ಯೂ ಪೇಪರ್ಗೆ ಸೇರಿಸ್ಕೊಂಬಿಡೋಣ. ಒಂದು ಟೊಮೆಟೊ ಕೆಚಪ್ ಅಥವಾ ಟೊಮೆಟೊ ಸಾಸ್ ಜೊತೆ ತುಂಬ ಚೆನ್ನಾಗಿರುತ್ತೆ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದರಲ್ಲಿ ನೀವು ಇದನ್ನು ತಿನ್ಬೋದು. ನೋಡಿ ರೆಡಿಯಾಗಿದೆ, ಬಿಸಿ ಇದೆ, ಕ್ರಿಸ್ಪಿಯಾಗಿದೆ, ಸಿಂಪಲ್ಲಾಗಿ ಈಸಿಯಾಗಿರೋ ಒಂದು ಹೋಮ್ ಮೇಡು ಕಬಾಬ್ ಪೌಡರು ಯೂಸ್ ಮಾಡಿಕೊಂಡು ಮಾಡಿರೋಂಥ ಒಂದು ಆಲೂ ಕಬಾಬು ರೆಡಿಯಾಗಿದೆ. ನೀವು ಒಂದ್ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನೀವು ಮನೇಲಿ ಮಾಡ್ಕೊಳ್ಳಿ, ಆರಾಮಾಗಿ ಅಂಗಡಿಲಿ ತರೋ ಬದಲು ಹೋಮ್ ಮೇಡಾಗಿ ಮಾಡ್ಕೊಳ್ಳಿ. ಮನೆಗಿರೋ ಸಾಮಾನುಗಳೇ ನೀವು ಕಾರ್ನ್ಫ್ಲೋರ್ ಒಂದು ತಂದಿಟ್ಕೊಂಡು ಇನ್ನೆಲ್ಲ ಸಾಮಾನು ಮನೆಯಲ್ಲೇ ಇರೋದ್ರಿಂದ, ಅಡುಗೆ ಮನೆಯಲ್ಲೇ ಇರೋದ್ರಿಂದ ನೀವು ಮನೆಯಲ್ಲೇ ಎಲ್ಲರಿಗೂ ಆರೋಗ್ಯವಾಗಿ ಮಾಡಿ ತಿನ್ನಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.